ಬಂದಿದ್ವಿ ಮಾತಂಗಿ ಗುಡಿ. ಇದು ಮಾತಂಗಿ ಗುಡಿಗೂ ಮಾತಂಗಿ ದರ್ಶನ ಮಾಡ್ಕೊಂಡು ಈಗ ನಾವು ಇದು ಯಲ್ಲಮ್ಮ ಗುಡಿ, ಮುಂದಿನ ಯಲ್ಲಮ್ಮ ಗುಡಿ ಇದೆ. ದರ್ಶನ ಬಂದಾಗೈತಿ. ಈಗ ಭೈರಪ್ಪ ಬೆಟ್ಟಕ್ಕೆ ಹೋಗ್ತು. ಭೈರಪ್ಪನ ಕಾಲ ಭೈರವ ದರ್ಶನ ಮಾಡ್ಕೊಂಡು ಯಲ್ಲಮ್ಮ ಗುಡಿ ಹೋಗ್ತು. ಒಂದು ಸ್ವಲ್ಪ ಇಲ್ಲಿ ಮಳೆ ಆಗಾಕೈತು. ಒಂದು ಸ್ವಲ್ಪ ಎಲ್ಲ ತೋರಿಸ್ಕೊಂಡ್ವಿ ನಾವು. ಇಲ್ಲಿ ತೋರಿಸ್ಕೊಂಡ ನಂತರ ಅಲ್ಲಿಂದ ಎಲ್ಲ ಹೋಗಿ ಎಲ್ಲ ತಳಗೆ ಬಂದ್ವಿ ನಾವೀಗ. ಈಗೆಲ್ಲ ದರ್ಶನ ಮಾಡ್ಕೊಂಡು ಇಲ್ಲಿದ ಮೆಟ್ಟು ಬಿಡ್ತೀವಿ. ಇದು ಯಲ್ಲಮ್ಮ ಗುಡಿ ಶಿಖರ ಕಾಣೋದು. ಯಲ್ಲಮ್ಮ ಗುಡಿ ಶಿಖರ ಕಾಣೋದು. ಇನ್ನು ತಳಗೆ ಇಳಿಯಾತದ್ವಿ ನಾವೀಗ. ದರ್ಶನ ಮಾಡ್ಕೊಂಡು ದೇವಿ ದರ್ಶನ ಮಾಡ್ಕೊತೀವಲ್ಲ. ಮುಂದಿನ ಗೇಟ್ಲೆ ಉತ್ತರ ಅದನ್ನು ಪೂರ್ವ ದ್ವಾರ ಬಾಗಿಲಿಂದ ಹೊಂಟದ್ವಿ ನಾವು. ಇಲ್ಲಿದ ಯಾತದು ಇದ ಗಣಪತಿದು. ಸ್ವಲ್ಪ ಮಳೆ ಆಗೈತಿ. ಈಗ ಕಾಲ ಏಕನಾಥ ಜೋಗಿನಾಥ ಇದು ಕಾಲ ಭೈರವ ಅದು. ಇದು ಉತ್ತರ ದ್ವಾರ ಬಾಗಿಲು, ಪೂರ್ವ ದ್ವಾರ ಬಾಗಿಲು. ಜನ ಕಮ್ಮಿ ಐತಿ. ಒಂದು ಸ್ವಲ್ಪ ಮಳೆ ಆಗೈತಿ. ಇಲ್ಲೇ ನಮಸ್ಕಾರ ಮಾಡಿ ಇಲ್ಲೇ ನಾವು 7 ಗಂಟೆಗೆ ದರ್ಶನ ಚಾಲೂತಾ. ಇದು ಸುತ್ತ ಒಳಗೇನು ಬಿಡಲ್ಲ. ಈಗ 7 ಗಂಟೆಗೆ ಬಿಡ್ತಾರೆ ನಮ್ಮನ್ನ. ಜನ ಕಮ್ಮೈತಿ. ಈಗಿನ ಯಾವ ಹುಣಿವಿಲ್ಲ. ಎಲ್ಲ ಹುಣಿವಿ ಒಂದು ಜಾತ್ರೆ ಇರ್ತೈತಿ. ನಾವು ಒಂದು ಸಲ ಬಂದಾಗ ಫುಲ್ ಪ್ಯಾಕ್ ಆಗಿತ್ತದ ದಕ್ಷಿಣ ದ್ವಾರ ಬಾಗಿಲು. ಇನ್ನು ಮುಗಿತು. ನಾವನ್ನ ಹೋಗ್ತೀವನ. ಏಕನಾಥ ಯೋಗಿನಾಥ ಆಶ್ರಮದು. ಇದು ಯಲ್ಲಮ್ಮದ ದ್ವಾರ ಬಾಗಿಲು, ಪೂರ್ವ ದ್ವಾರ ಬಾಗಿಲು.